ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಅಂಥ ನಾಲಾಯಕ್ ನನ್ನ ಮಗ ಅವನು. ಒಂದು ಇಂಜೆಕ್ಷನ್ ಕೊಡೋದು ಗೊತ್ತಿಲ್ಲ ಕಣವ ಅವನಿಗೆ. ಅದಕ್ಕೆ ಹೋಗಿ ಕಾಫಿ ತಿಂಡಿ ವ್ಯವಸ್ಥೆ ಮಾಡು. ಸರಿ ಕಾಂಚನ, ಈಗಲೇ ತಗೊಬತ್ತೀನಿ. ಅತ್ತೆ, ನಾನು ಈಗ ಬರ್ತೀನಿ. ಇವಳು ಯಾಕೆ ಇಷ್ಟೊಂದು ಒಳ್ಳೆಯವಳಾಗಿ ಮಾತಾಡ್ತಾವಳೆ? ಈಗ ಯಾಕೆ ಅತ್ತಿಗೆಯಿಂದ ಹೋದ್ಲು? ಏನೋ ಮಸ್ಲತ್ ಮಾಡ್ತಾ ಇದ್ದಂಗೆ ಅವಳಲ್ಲ. ಏನಂಟಿ, ಬೀಗ್ರಿಗೆ ಉಪಚಾರ ಜೋರಾಗೆ ನಡೀತಾ ಇರೋ ಹಾಗಿದೆ. ನೀನು ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಿದ್ಯಾ? ಅವ್ರು ಯಾವ ಸೀಮೆ ಬೀಗರು ನನಗೆ? ಅಯ್ಯೋ, ಅದೆಲ್ಲ ಬಿಟ್ಟು ಹಾಕಿ. ಈಗ ನೀವು ನಾನು ಹೇಳೋ ಒಂದು ಕೆಲಸನ ಮಾಡಬೇಕು. ಏನು, ಕಾಪಿನಾಗೆ ಜಾಪಾಳ್ ಮಾತ್ರ ಆಗಬೇಕಾ? ಚಚೆ, ಅದೆಲ್ಲ ಮಾಡಬೇಕಾಗಿಲ್ಲ. ಇದ್ರಲ್ಲಿ ಪಾಪ ಹುಡುಗಿ ಮನೆಯವ್ರದ್ದು ಏನು ತಪ್ಪಿದೆ? ಮತ್ತೆ ನನ್ನ ಮಗಳ ಜಾಗಕ್ಕೆ ಬ್ಯಾರೋಳು ಬಂದ್ಬಿಟ್ರೆ ನೋಡಿಕೊಂಡು ಸುಮ್ಕಿರ್ಬೇಕಾ? ಐಶ್ವರ್ಯ, ನೀನು ಈಗ ಈಗ ಹೂವನ್ನು ಅವ್ರಿಗೆ ಹಂಗೆ ಡಾಮ್ ಡಂಕ ಪಲಾಸ್ ಮಾಡಿಬಿಡ್ತೀನಿ. ಅಯ್ಯಯ್ಯೋ, ಅದೆಲ್ಲ ಮಾಡಬೇಡಿ. ನೀವು ನಿಮಗೆ ಅಳಿ ಆಗಬೇಕಾಗಿತ್ತಲ್ಲ, ತುಂಬ ಮೆಚ್ಕೊಂಡಿದ್ರಲ್ಲ ಆ ಮಹೇಶ. ಅವನು ಒಳ್ಳೆ ಗುಣಗಳನ್ನು ಗುಣಗಾನ ಮಾಡಿದ್ರೆ ಸಾಕು. ಗುಣಗಾಣವ ನಾನು ಯಾಕೆ ಮಾಡಲಿ? ಮಾಡಬೇಡಿ ಬಿಡಿ. ಆ ಮೊಬೈಲು ಅತ್ತೆ ಹತ್ರ ಹೋಗುತ್ತೆ. ಆಮೇಲೆ ನಿಮ್ಮ ಗತಿ 7 ಕುಂಡಲವಾಡ ಗೋವಿಂದ ಗೋವಿಂದ. ಐಶ್ವರ್ಯ, ಆ ಗೋವಿಂದನ ಆಮೇಲೆ ಕರೆಯುವಂತೆ. ಈಗ ನಾನು ಏನು ಮಾಡ್ಬೇಕಂತ ಹೇಳು. ಹಾಗೆ ಬನ್ನಿ ದಾರಿಗೆ. ಈಗ ನೀವೇನು ಮಾಡಬೇಕು ಅಂದರೆ, ಇವನು ನನ್ನ ಎಳ್ಳೆ ಮಗ ಮಹೇಶ. ಈ ಭಾವನಾ, ಈ ಹುಡುಗನ್ನೆಲ್ಲೋ ನೋಡಿದ್ದೀನಿ ಕಣ, ಆದರೆ ಎಲ್ಲಿ ನೋಡಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಅಯ್ಯೋ ಡೌಟ್ ರಾಣಿ, ಇದು ನಮ್ಮ ಅತ್ತೆ ಆಗೋರ ಮನೆ, ಇವನು ನನ್ನ ಗಂಡ ಆಗೋರು. ನೀನು ಸುಮ್ಮನೆ ಏನು ಹೇಳಿ ತಲೆಗೆ ಹುಳ ಬಿಟ್ಬೇಡ, ಸುಮ್ಮನೆ ಕೂತ್ಕೋ. ಅಯ್ಯೋ ಹಂಗಲ್ವೇ, ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ನಲ್ಲ. ಇಲ್ಲಿ ಕಾಂಚನಮ್ಮವ್ರಿಗೆ ಬಿಟ್ಟರೆ ನಮ್ಮ ಫ್ಯಾಮಿಲಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನೇ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಜಗನ್ನಾಥ್ ಅಂತ. ಮೆಡಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವರು ನನ್ನ ಮಿಸ್ಸಸ್ಸು ಮಮತಾ ಅಂತ. ಇವಳು ನನ್ನ ಮುದ್ದಿನ ಮಗಳು ಭಾವನಾ ಅಂತ. MBBS ಮಾಡಿ ಡಾಕ್ಟ್ರಾಗಿದ್ದಾಳೆ. ನನ್ನ ಮಗಳಿಗೆ ಒಂದು ಹಾಸ್ಪಿಟ್ಲ್ ಕಟ್ಸ್ಕೊಡ್ಬೇಕು ಅಂತ ನನ್ನ ಆಸೆ. ಅಳಿಯನು ಡಾಕ್ಟರ್ ಆಗಿರೋದ್ರಿಂದ ಇಬ್ಬರು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದು ಒಳ್ಳೇದು ಕಣ್ಬಿಡಿ. ನಮ್ಮ ಮಹೇಶ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಡಾಕ್ಟ್ರ್ ಆಗೋನೆ. ಅವನ ಅವ್ವಂಗೂ ಅಣ್ಣಂಗೂ ಅವನು ಈ ಅಲ್ಲಿಯಲ್ಲೇ ಸೇವೆ ಮಾಡ್ಕೊಂಡಿರ್ಲಿ ಅಂತ ಆಸೆ. ಅವ್ವ, ಇವತ್ತು ಇಟ್ವಾಗ್ಲೂ ಸಾನೆ ಒಳ್ಳೆ ದಿವಸ. ಯಾಕೆ ಹೇಳು? ಐಸಿ ಮೇಡಮ್ ಅವರು ಓದಿರೋರು. ಈಗ ತಮ್ಮಯ್ಯನ ಲಗ್ನ ಆಗಕ್ಕೆ ನೋಡಿರೋ ಹುಡುಗಿ ಅವನ ಸಮನಾಗೆ ಓದ್ಕೊಂಡವ್ರೆ. ಒಟ್ನಾಗೆ ನೀನು ಆಸೆ ಪಟ್ಟಂಗೆ ಈ ಹಟ್ಟಿನಾಗ ಓದಿರೋ ಸೊಸೆರೆ ತುಂಬ್ಕೊಂಡವ್ರೆ. ನಮ್ಮ ಮಹೇಶ ಸ್ಯಾನೆ ಒಳ್ಳೆಯವನು.
ಕಾಂಚನ ಹಾಕಿದ ಗೆರೆನ ಯಾವತ್ತೂ ದಾಟ್ದವನೇ ಅಲ್ಲ. ನಮ್ಮ ಕಾಂಚನ ನಂಗೆ ಅವನ ಮನಸ್ಸು ಮುತ್ತಿನಂಥದ್ದು. ಎಲ್ಲ ಇವಳ ಮಹೇಶನ್ ಮಾಕ ಕಂಡ್ರೇನೆ ಆಗದೆ ಇರೋಳು ಈಟೋದು ಹೊಗಳ್ತಾವಳಲ್ಲ, ಏನಿದ್ರ ಮರ್ಮ? ನಮ್ಮ ಹುಡುಗಿನೂ ಅಷ್ಟೇ, ತಾನಾಯಿತು ತನ್ನ ಕೆಲಸ ಆಯಿತು, ದಿನದ 24 ಗಂಟೆನೂ ಜನಗಳು ಸೇವೆ ಮಾಡ್ತಾನೆ ಇರ್ತಾಳೆ. ಹೌದು, ನಿಮ್ಮ ಹುಡುಗಿಗೆ ಮಾತು ಬರೋಕ್ಕಿಲ್ವೇ? ಮೂಗಿನೇ ಅದಕ್ಕೆ ಏನು ಮಾತು ಅಂತ ಆಡಿಯೇ, ಆಡೋ ಮಾತಿನ ಮ್ಯಾಗೆ ಒಸಿ ನಿಗಾ ಇರಲಿ. ಹಂಗಲ್ಲ ಕಾಂಚನ, ಈಟೊತ್ತಾದ್ರೂ ಒಂದು ಮಾತು ಆಡ್ಲಿಲ್ವಲ್ಲ, ಅದಕ್ಕೆ ಹಂಗೆ ಕೇಳಿದೆ ಆಟೆಯ. ಇವಳು ಬಾಯಿ ಬಿಟ್ಟರೆ ಬೊಂಬಾಯಿ, ಅದಕ್ಕೆ ಮುಂಚೆನೇ ನಾನು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ವಾ, ಹಂಗಾರೆ ಕಾಂಚನ ಐಸ್ಪರಿ ನಣಿಯಕ್ಕೆ ಒಳ್ಳೆ ಎದುರಳಿನೇ ಹುಡ್ಕವಳೆ ಅನ್ನಂಗಾಯ್ತು. ಅದು ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಹುಡುಗ ಹುಡುಗಿ ಒಬ್ರಿಗೊಬ್ರು ಹೆಸ್ರೇನು, ಏನು ಓದವ್ರೆ, ಮುಂದೆ ಅವ್ರ ಆಸೆಗಳು ಏನೇನು ಅದೇ ಅಂತ ಈಗಲೇ ಕೇಳ್ಕೊಂಬಿಟ್ರೆ ಒಳ್ಳೇದಲ್ವೇ? ತಪ್ಪು ತಿಳ್ಕೊಬೇಡಿ. ಆಂಟಿ ಏನು ಹೇಳ್ತಿದ್ದಾರೆ ಅಂದರೆ, ಈಗಿನ ಕಾಲದ ಹುಡುಗ ಹುಡುಗಿ ತುಂಬ ಸ್ಟ್ರೇಟ್ ಫಾರ್ವರ್ಡ್ ಅಲ್ವಾ, ಅದಕ್ಕೆ ಹಾಗೆ ಕೇಳಿದ್ರು. ಆ್ಯಕ್ಚುಲಿ ಮಹೇಶ್ ಅವ್ರದ್ದು ಸಂಕೋಚ ಸ್ವಭಾವ, ಅದಕ್ಕೆ ಕಡಿಮೆ ಮಾತಾಡ್ತಾ ಇದ್ದಾರೆ. ಮಹೇಶ್ ಅವರೇ, ನೀವೇನೋ ನಿಮ್ಮ ಎಜುಕೇಷನ್ ಬಗ್ಗೆ, ಹಾಸ್ಪಿಟಲ್ ಕಟ್ಸೋದ್ರ ಬಗ್ಗೆ ಹೇಳಿದ್ರಿ. ಆದರೆ ನಾನೇ ಒಂದು ವಿಷಯ ಕೇಳೋದು ಮರ್ತೋಗಿದ್ದೆ. ನಿಮ್ಮ ಸ್ಪೆಷಲೈಸೇಷನ್ ಯಾವುದು? ಎಕ್ಸ್ಕ್ಯೂಸ್ ಮೀ, ಅವ್ರ ಬಗ್ಗೆ ನೀವೇ ಎಲ್ಲ ಹೇಳ್ತೀರಲ್ಲ, ಅಟ್ಲೀಸ್ಟ್ ಇದೊಂದನ್ನಾದರೂ ನನಗೆ ಕೇಳೋದಕ್ಕೆ ಬಿಡ್ತೀರಾ? ನನಗೂ ಅವ್ರ ವಾಯ್ಸ್ ಕೇಳಬೇಕು ಅನ್ನಿಸ್ತಿದೆ. ಓ, ಮಾಡರ್ನ್ ಟೈಪ್ಸ್. ಕೇಳಿ ಕೇಳಿ. ಹಾಯ್, ಐಮ್ ಭಾವನಾ ಜಗನ್ನಾಥ್. Hi, I am Mahesh. Nice to meet you. You are looking great, Mahesh. Oh, ಏನ್ ಭಾವನಾ, ಏನೇ? ನಿಜವಾಗ್ಲೂ ನಾನೆಲ್ಲೂ ನೋಡಿದ್ದೀನಿ ಕಣೆ. ಅಯ್ಯೋ ಭುವನೇಶ್ವರಿ ದೇವಿ, ಸ್ವಲ್ಪ ಸುಮ್ಮನೆ ಕುತ್ಕೊಂಡ್ರೆ ಮರ್ಯಾದೆ ಉಳಿಯುತ್ತೆ. ಪ್ಲೀಸ್ ತೆಪ್ಪು ಕುತ್ಕೋ. ಸೊ ಮಿಸ್ಟರ್ ಮಹೇಶ್, ಐ ಥಿಂಕ್ ವಿ ಆರ್ ಮೇಡ್ ಫಾರ್ ಈಚ್ ಅದರ್. yeah. ಸೊ ಮೇ ಐ ನೋ ಯುವರ್ ಒಪಿನಿಯನ್ ಪ್ಲೀಸ್? Okay. Yes. ಐ ಆಮ್ ಆಸ್ಕಿಂಗ್ ಯುವರ್ ಒಪಿನಿಯನ್. Yeah. ಮಹೇಶ್, ಶೀಸ್ ಆಸ್ಕಿಂಗ್ ಯುವರ್ ಒಪಿನಿಯನ್. ವೈ ಡೋಂಟ್ ಯು ಸೇ ಇಟ್? ಏನಪ್ಪ ಇದು, ಇಬ್ಬರು ಹಾಕೊಂಡು ರುಬ್ತಾವ್ರೆ. ನಮಗೆ ಬರೋ ಟಸ್ಸು ಪುಸ್ಸು ಇಂಗ್ಲೀಷು ಇಷ್ಟಯ್ಯ, ಇದಕ್ಕೆ ಮೇಲೂ ಬಾಯಿ ಬಿಟ್ರೆ ಬಣಗೇಡಾಯ್ತದೆ. ಇವಳು ಇಷ್ಟೊಂದು ಪ್ರಶ್ನೆ ಕೇಳ್ತಾವಳಲ್ಲ, ಇವಳನ್ನೇನಾದರೂ ಕಟ್ಕೊಂಡ್ರೆ ನನ್ನ ಗತಿ ಗೋವಿಂದನೆಯ. ಐಸು ಮೇಡಮ್ ಅವರೇ, ಅವ್ರೇನೋ ಕೇಳ್ತಾವ್ರೆ, ನೀವೇನೋ ಹೇಳ್ತಾ ಇದ್ದೀರಲ್ಲ. ಏನಿಲ್ಲ ಗೌಡ್ರೆ, ಮಹೇಶ್ ಅವ್ರ ಹತ್ರ ನೀವು ಮದುವೆ ಆಗೋದ್ರ ಬಗ್ಗೆ ಅಭಿಪ್ರಾಯನ ಇಂಗ್ಲೀಷಲ್ಲಿ ಕೇಳ್ತಾ ಇದ್ದಾರೆ. ಲವ್ ತಮ್ಮಯ್ಯ, ನೀನು ಇಂಗ್ಲೀಷ್ನಾಗ ನಾಲ್ಕು ಪದ ಹಂಗೆ ಬಿಡು ಹೇಳ್ತೀನಿ. ಇಫ್ ಯು ಡೋಂಟ್ ಮೈಂಡ್, ಮೇ ಐ ನೋ ಯುವರ್ ಕ್ವಾಲಿಫಿಕೇಶನ್ ಪ್ಲೀಸ್? Yeah. Qualification, I am MBBS doctor. Dad, something is wrong. ಡೋಂಟ್ ವರಿ ಮಗಳೇ, ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಮಹೇಶ್, ನೀವು ಯಾವ ಇಯರಲ್ಲಿ MBBS ಕಂಪ್ಲೀಟ್ ಮಾಡಿದ್ದು? I think exactly the year is 2011-12. ನಿಮ್ಮ ಡೀನ್ ಯಾರು? I think ಶಾಸ್ತ್ರಿ, ನೀಲಕಂಠ ಶಾಸ್ತ್ರಿಗಳು. ಯಾವ ಕಾಲೇಜ್ ಹೇಳಿ? College, you see, in actually Bangalore, DMC college. DMC college. ರಾಜಾಜಿನಗರದ ಹತ್ರ ಇದೆಯಲ್ಲ ಅದ? Exactly, yes, correct. What a matter. ಹಾಗಿದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕನ್ಫರ್ಮ್ ಆಯಿತು. 2002 ಇಂದ ಇಲ್ಲಿವರೆಗೂ ಶಿವರಾಮ್ ಅಂತ ಒಬ್ಬರೇ ಡೀನ್ ಆಗಿದ್ದು. ಅವರು ನನ್ನ ಕ್ಲೋಸ್ ಫ್ರೆಂಡು. ನೀವು ಹೇಳ್ತಾ ಇರೋ ಹಾಗೆ ಅಲ್ಲಿ ಯಾವ ನೀಲಕಂಠ ಶಾಸ್ತ್ರಿನೂ ಇರಲಿಲ್ವಲ್ಲ. ಅಂದರೆ ಮಹೇಶ್
ಅವರು MBBS ಓದಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಇಲ್ಲಮ್ಮ, ಬಾಯಿಗೆ ಬಂದಿದ್ದೇಳಿ ಅವರೇ ಒಪ್ಕೊಂಡಿದ್ದಾರೆ. ಸಾಹೇಬ್ರೆ, ಎಲ್ಲೋ ಏನೋ ತೆಪ್ಪಾಗದೆ ಅನ್ನಿಸ್ತದೆ. ನನ್ನ ತಮ್ಮಯ್ಯ ಹಂಗೆಯ ಅವಾಗವಾಗ ತಮಾಷೆ ಮಾಡೋಕ್ಕೆ ಹಿಂಗೆ ಹೇಳ್ತಾನೆ ಇರ್ತಾನೆ. ಅವ್ನು ಡಾಕ್ಟ್ರು ಓದಿರೋದಂತೂ ದಿಟ್ಟಾನೆ. ಅವನು ಓದಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ತಿಂಗಳು ದುಡ್ಡು ಕಟ್ಟು ಕಳಿಸಿ ಅವನು ಕೊರತೆ ಇಲ್ದಂಗೆ ಓದ್ಸಿವ್ನಿ. ಅವ್ರಿಗೆ ನಂಬಿಕೆ ಬರ್ತಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಸರ್ಟಿಫಿಕೇಟ್ ನೋಡಿದ್ರೆ ಅವ್ರಿಗೆಲ್ಲ ಅನುಮಾನನೂ ಕ್ಲಿಯರ್ ಆಗ್ಬೋದೇನೋ. ಮಹೇಶ್, ಒಂದು ಕೆಲಸ ಮಾಡಿ, ನೀವು ಹೋಗಿ ಸರ್ಟಿಫಿಕೇಟ್ ತೊಗೊಂಬಂದು ತೋರಿಸ್ಬಿಡಿ. ಸರ್ಟಿಫಿಕೇಟಾ? ಅದೆಲ್ಲ ಯಾಕೆ? ತಮ್ಮಯ್ಯ, ಅವ್ರು ಅದೇನೋ ಕೇಳ್ತಾವ್ರಲ್ಲ, ತಂದು ಕೊಟ್ಬಿಡು. ಅವ್ರು ನಿನ್ನ ಮ್ಯಾಗ ಯಾಕೋ ಸಾನೆ ಅನುಮಾನ ಪಡ್ತಾವ್ರೆ, ಅದೆಲ್ಲ ಇತ್ಯರ್ಥ ಆಗ್ಬಿಡ್ಲಿ. ಮಗ ಮೈಸ, ಏನು ಯೋಚನೆ ಮಾಡ್ತಿದ್ಯಲ್ಲ? ಅವ್ರು ಏನೋ ಕೇಳ್ತಾವ್ರಲ್ಲ, ಅದೇನು ತಗೊಬಂದು ತೋರಿಸು ಮಗ. ಬೀರುನಲ್ಲಿ ಐತೆ, ತಂದ್ಬಿಡ್ತೀನಿ. ಬೀರು ಸರ್ಕಳ್ಳ ಮನುಷ್ಯನಿಗೆ ಎಷ್ಟೊಂದು ಅನುಮಾನ ಇರಬಾರ್ದು. ಈಗಲೇ ಹಿಂಗಂದ್ರೆ ಮದುವೆ ಆದ್ಮೇಲೆ ಇನ್ನೆಂಗೋ. ನಾನೇ ನಿರ್ಧಾರ ತಗೊಳಂಗಿದ್ರೆ ಈಗಲೇ ಈ ಸಂಬಂಧ ಬೇಡ ಅಂತಿದ್ದೆ. ಏನೋ ನಮ್ಮ ಮಮ್ಮಿ ತೋರ್ಸೊಂದಿದ್ಕೆ ತೋರಿಸ್ತಾ ಇದ್ದೀನಿ. ನೀವು ಕೇಳಿದ್ರಲ್ಲ ಸರ್ಟಿಫಿಕೇಟು, ಇಲ್ಲಿ ನೋಡ್ರಿ ನೋಡವ ಮಾವ, ನೋಡ್ ಮಾವ, ನೋಡೋಣ. ಅಷ್ಟು ದೂರದಿಂದ ತೋರಿಸಿದ್ರೆ ಹೆಂಗೆ? ಕೈ ಕೊಟ್ರೆ ತಾನೇ ಗೊತ್ತಾಗುತ್ತೆ. ಕೊಡ್ಲ ಮಗ, ಕೊಡು. ಯಾಕೆ ತಮ್ಮಯ್ಯ ಹಂಗೆ ಯೋಚನೆ ಮಾಡ್ತಿದ್ಯಾ? ಕೊಟ್ಬಿಡು. ಕಾಂಚನಮ್ಮವ್ರೆ, ನಿಮ್ಮ ಮಗ ಸುಳ್ಳು ಹೇಳಿ ನಿಮಗೆ ಮೋಸ ಮಾಡಿದ್ದಾನೆ. ಇದು ಸುಳ್ಳು ಸರ್ಟಿಫಿಕೇಟು. ಮೇಡಮವ್ರೆ, ಅವ್ರು ಏನು ಹೇಳ್ತಾವ್ರೆ? ಗೌಡ್ರೆ, ನಿಮ್ಮ ತಮ್ಮ ಡಾಕ್ಟ್ರೇ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಂ ಭಾವನಾ, ಈಗ ನೆನಪಾಯ್ತು ಕಣೆ. ಹೋದ ವರ್ಷ ನೀರ್ ಪಾರ್ಟಿಗೆ ಹೋದಾಗ ನನ್ನ ಫ್ರೆಂಡ್ ಜೊತೆ ಮಿಸ್ಬಿಹೇವ್ ಮಾಡಿ ಅಲ್ಲಿರೋರ ಕೈಯಲ್ಲೆಲ್ಲ ಒದೆ ತಿಂದಿದ್ದ. ನಾನು ಇವನಿಗೆ ಸ್ಲಿಪ್ಪರಲ್ಲಿ ಹೊಡೆದಿದ್ದೆ ಕಣೆ. ಇದ್ರ ಮೇಲೂ ಮಾತಾಡೋ ಪ್ರಯೋಜನ ಇಲ್ಲ, ನಡೀರಿ ಹೋಗೋಣ. ಕಾಂಚನಮ್ಮವ್ರೆ, ನಿಮ್ಮ ಮಗ ಇಂಥ ಮೋಸಗಾರ ಅಂತ ಗೊತ್ತಾದ ಮೇಲೂ ನಾವು ನಿಮ್ಮ ಸಂಬಂಧ ಮಾಡಬೇಕಾ? ಬೇಡ. ಅಯ್ಯೋ ನಿಂತ್ಕೊಳ್ಳಿ, ಅಯ್ಯೋ ನನ್ನ ಮಾತು ಕೇಳಿ. ಅಯ್ಯೋ ಹೊಸಿ ನಿಂತ್ಕೊಳ್ಳಿ ಅಮ್ಮ, ಹೊಸಿ ನಿಂತ್ಕೊಳ್ಳಿ. ಅಯ್ಯೋ ಹೋಗ್ಬೇಡಿ, ಮಾತು ಕೇಳಿ. ಅವ್ವ,
ಅವ್ವ ಮಹೇಶ್ ಯಾಕೆ ಹೀಗೆ ಮಾಡಿದ್ರಿ? ಪಾಪ ಅತ್ತೆ, ನನ್ನ ಮಗ ಡಾಕ್ಟರ್ ಆಗಿದ್ದಾನೆ. ನಾಳೆ ದಿವಸ ಈ ಹಳ್ಳಿಗೆ ಬಂದು ಈ ಜನಗಳ ಸೇವೆ ಮಾಡಿ ನನಗೆ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತಂದ್ಕೊಡ್ತಾನೆ ಅಂತ ಏನೇನೋ ಆಸೆ ಇಟ್ಕೊಂಡಿದ್ರು. ಅತ್ತೆ, ಇಂಥವ್ರಿಗೆ ಮದುವೆ ಮಾಡಕ್ ಹೊಟ್ಟಿದ್ರಲ್ಲ, ಯಾವಾಗ ಲಗ್ನ ಮಾಡ್ಸೋದು? ಆಸೆ ಎಲ್ಲ ಈ ಕ್ಷಣಕ್ಕೆ ನೀರ್ನ ಕೊಚ್ಕೊಂಡು ಹೊಂಟಾಯ್ತು. ಯಾವುದೇ ಕಾರಣಕ್ಕೂ ಇಂಥವ್ನಿಗೆ ಲಗ್ನ ಮಾಡ್ಸಕ್ ಒಂದು ಹೆಣ್ಣು ತಂದು ಆ ಹುಡುಗಿ ಭಾಳ ಹಾಳು ಮಾಡಕ್ ನನಗಂತೂ ಇಷ್ಟ ಇಲ್ಲ. ನೋಡಿದ್ರ ಮಹೇಶ್, ಯಾವಾಗ್ಲೂ ನನ್ನ ತಮ್ಮ ಅಂದ್ರೆ ನನ್ನ ಜೀವ, ಅವನಿಲ್ದೆ ನಾನಿಲ್ಲ, ಹಾಗೆ ಹೀಗೆ ಅಂತ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ರು. ಇವ್ರ ಮನ್ಸು ಚೂರ್ ಚೂರ್ ಆಗೋ ಹಾಗೆ ಮಾಡ್ಬಿಟ್ರಲ್ಲ. ಇವ್ರಿಗೆ ಹೀಗೆ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು? ಮಾತಾಡ್ಬೇಡ ನೀನು. ಇದೆಲ್ಲ ನಿಂದೆ ಪ್ಲಾನ್ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಎಲ್ರ ಮುಂದೆ ಒಳ್ಳೆಯವಳಾಗುವಂಗೆ ನನಗೆ ಮದುವೆ ಮಾಡಿಸ್ಬೇಕು ಅಂತ ನಾಟಕ ಆಡಿ ಈಗ ಒಳಗೆ ನಾನು ಮರ್ಯಾದೆ ಕಳಿಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದ್ರು ನಾಲ್ಗೆ ಸೀಳಾಕ್ಬಿಡ್ತೀನಿ. ಅವಳು ನಿನ್ನ ಅತ್ತಿಗೆವ. ಈ ಅಟ್ಟಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋರು. ನನಗೆ ಎತ್ತೋಳು ಆಸೆಗೆ ಮಣ್ಣೆರ್ಚಿ ಅವಳು ಕಣ್ಣೀರಿಕ್ಕಂಗೆ ಮಾಡೋರಲ್ಲ. ಅವ್ರ ಬಗ್ಗೆ ದನಿ ಎತ್ತು ಮಾತಾಡೋ ಅಧಿಕಾರ ನಿನಗಿಲ್ಲ. ತಮ್ಮಯ್ಯ ತಮ್ಮಯ್ಯ ಅಂತ ಏಟೋ ಒಂದು ಪಿರುತಿ ಮಡ್ಕೊಂಡಿದ್ದೆ. ನೀನು ಸಂದಾಗ ಓದಿ ನಮ್ಮ ಅವ್ವನ ಆಸೆನ ನನ್ನ ಆಸೆನ ಪೂರೈಸ್ತಿ ಅಂತ ಏಟೋ ಒಂದು ಕನ್ಸು ಕಟ್ಕೊಂಡಿದ್ದೆ. ಆದರೆ ನೀನು ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ಟಲ್ಲೋ ದ್ರೋಹಿ. ಸಮಾಧಾನ ಮಾಡ್ಕೊಳ್ಳಿ, ಹಾಗಿದ್ದಾಗೋಯ್ತು. ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ. ಪಾಪ ವಿದ್ಯೆ ತಲೆಗೆ ಹತ್ತಿಲ್ಲ ಅನ್ಸುತ್ತೆ. ಸರಿಯಾಗಿ ಸ್ಕೂಲ್ ಮನೆಗೆ ಹೋಗಿದ್ರೆ ಯಾಕೆ ಮೇಡಮ್ ಅವರೇ ಇದ್ದೇ ತಲೆಗತ್ತಲ್ಲ? ಆ ಫೀಸು ಈ ಫೀಸು ಅಂತ ಈ ಚಾಂಡಾಲ ಕೇಳ್ದಾಗೆಲ್ಲ ನನ್ನ ತಮ್ಮನ ನಿದ್ದೆಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಕಂತೆ ದುಡ್ಡು ಕಟ್ಟು ಕಳಿಸಿದ್ರೆ ಇವನು ಪುಂಡ್ರು ಪೋಖ್ರಿಗಳು ಸವಾಸ ಮಾಡಿದ್ದು ಅಲ್ಲದೆ ಹೆಣ್ಮಕ್ಳು ಮರವಾದೆ ಕಳಿಯಕ್ಕೆ ಹೋಗಿದ್ನಂತೆ. ನಾನು ನೋಡಿದ್ರೆ ಇಡೀ ಹಳ್ಳಿನಾಗೆ ಹೆಣ್ಮಕ್ಳಿಗೆ ಮರವಾದೆ ಕೊಡಬೇಕು ಅಂತ ಎಲ್ರಿಗೂ ಬುದ್ಧಿ ಹೇಳ್ಕೊಂಬರ್ತೀನಿ. ಆದರೆ ಇವನು ಅದನ್ನೆಲ್ಲ ಹಾಳು ಮಾಡ್ತಾವನೆ. ಸಾಕು, ಈಟ್ ವರ್ಷದಿಂದ ಅವ್ವ ನಾನು ಇವನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಸರಿಯಾದ ಚಪ್ಪಡಿ ಕಲ್ನೇ ಹೇಳ್ದ. ಯಾವುದೇ ಕಾರಣಕ್ಕೂ ಇವನು ಅಟ್ಟಿನಾಗಿದ್ದು ಮಗ ಡಾಕ್ಟರ್ ಆಗಿಲ್ವಲ್ಲ ಅಂತ ನಮ್ಮ ಅವ್ವ ಕೊರ್ಗಂಗೆ ಆಗ್ಬಾರ್ದು. ಹೋಗಲ್ಲ ಆಚೆ. ಅಲ್ಲ ಗೌಡ್ರೆ, ನೀವೇ ಹೀಗೆ ನಿರ್ಧಾರ ತಗೊಂಡ್ರೆ ಹೇಗೆ ಹೇಳಿ? ಮನೆ ಬಿಟ್ಟು ಹೋಗು ಅಂದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ಒಂದು ಅವಕಾಶ ಕೊಟ್ಟು ನೋಡೋಣ. ಬದಲಾದ್ರೆ ಅತ್ತೆ ಆಸೆ ಪ್ರಕಾರನೇ ಅವ್ರಿಗೆ ಮದುವೆ ಮಾಡ್ಸೋಣ. ಇಲ್ಲ ಮೇಡಮ್ ಅವರೇ, ಇವ್ನು ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಅದು ಸಾಧ್ಯ. ಇದುವರೆಗೂ ಇವ್ನಿಗೆ ಓದಕ್ಕೆ ಮಾಡಿರೋ ಖರ್ಚನ್ನೆಲ್ಲ ಕೂಲಿ ಹಾಳಾಗಿ ದುಡ್ದು ತೀರ್ಸಿದ ಮ್ಯಾಕೆ ಇವನ್ ಲಗ್ನ. ಯೋ ಮಾವ, ಇದುವರೆಗೂ ಇವ್ನಿಗೆ ಓದಕ್ಕೆ ಏಟ್ ಖರ್ಚಾಗೈತೆ ಅಂತ ಈಗಲೇ ನನಗೆ ಗೊತ್ತಾಗ್ಬೇಕು. ಅಳಿಭಯ್ಯ, ಅದು ಎಲ್ಲ ಸೇರಿ ಒಂದು 2 ಲಕ್ಷ 3 ಲಕ್ಷ ಹೋಗಿರ್ಬೋದು. ಲೇ ಕಳ್ಮಾವ, ನನ್ನ ತಾವು ಬಂದು ಕಂತೆ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಈಗೊಂದು 2-3 ಲಕ್ಷ ರೂಪಾಯಿ ಅಂತ ಸುಳ್ಳು ಹೇಳಿಯಾ? ಲೇ,
ಈಗ ನೀನು ದಿಟ ಹೇಳಲಿಲ್ಲ ಅಂದರೆ ಅವನ ಜೊತೆನಾಗ ನಿನ್ನೂ ಕೂಲಿ ಕ್ಯಾಮೆಗೆ ಹಾಕ್ಬೇಕಾಯ್ತದೆ. ತೆಪ್ಪಾಯ್ತು ಒಳಿ ಮಯ್ಯ, ಇದ್ಕಿತ್ತಂಗೆ ಕೇಳ್ಬಿಟ್ಟಲ್ಲ, ಗೊತ್ತಾಯ್ತಿಲ್ಲ. ಒಂದು ನಿಮಿಷ ಬಂದೇ ಇರಲಿ ಮಯ್ಯ. ರಂಗೇಗೌಡ, ಅದೇ ಅವನು ಆಗಾಗ ಬಂದು ಈಸ್ಕೊಂಡು ಹೋಗಿರೋದು, ಮತ್ತು ನನ್ನ ಕೈಲಿಂದ ಕೊಟ್ಟು ಕಳಿಸಿರೋದು, ಆಮೇಲೆ ನಿಂತಾವು ಈಸ್ಕೊಂಡಿರೋದು ಎಲ್ಲ ಸೇರಿಸಿದ್ರೆ ಒಟ್ಟು 32 ಲಕ್ಷ ಆಯ್ತದೆ. ಲೈ ಕೇಳಿಸ್ಕೊಂಡೇನ್ಲ, ಆ ಹಣ ತೀರ್ಸೋವರೆಗೂ ನೀನು ಕೂಲಿ ಆಳಾಗಿ ದುಡ್ದು ತೋಟದ ಮನೇಲೇ ಇರಬೇಕು. ಅವನ ಆಸೆ ಈಡೇರಿಸದೆ ಮೋಸ ಮಾಡಿರೋ ಇವನ್ಗೆ ಅದೇ ತಕ್ಕ ಶಿಕ್ಷೆ. ನವಾಸ್ ಕಣವ, ಕಾಂಚನ ಎಲ್ಲ ಸ್ಥಾನನೂ ಟುಸ್ ಅನ್ನಿಸ್ಬಿಟ್ಟೆ ನೀನು. ನಿಜವಾಗ್ಲೂ ನೀನು ಈ ಅಟ್ಟಿನ ಆಳೋಕೆ ಅಂತಾನೆ ಹುಟ್ಟಿರೋದು. ಇವರೆಲ್ಲ ನಿನ್ನ ಕಾಲು ತೊಳೆದು ಆ ನೀರು ಕುಡಿಬೇಕು ಆಟಯ್ಯ. ಪಾಪ ಮಾವ, ಅವರೀಗ ಹೈ ವೋಲ್ಟೇಜ್ ಶಾಕ್ ಹೊಡಿಸ್ಕೊಂಡು ಕಲ್ಲಾಗ್ಬಿಟ್ಟಿದ್ದಾರೆ. ನಾವು ಆಮೇಲೆ ಮಾತಾಡ್ಕೊಳ್ಳೋಣ ಬನ್ನಿ. ಅತ್ತೆ, ನೀವು ರೆಸ್ಟ್ ತಗೊಳ್ಳಿ.